ಇವತ್ತಿನ ಬ್ಲಾಗ್ ಬಂದು ನಮ್ಮ ಮನೆದೇ ಜಾತ್ರೆ. ಸೊ ಮಮ್ಮಿ ಇಲ್ಲಿದ್ದಾರೆ. ಏನು ಸಮಾಚಾರ ಇಲ್ಲಿ ನೋಡಿ, ನಮ್ಮ ಮಾಡ್ತಿದ್ದಾಳೆ, ಹುಡುಕ್ತಾ ಇದ್ದಾಳೆ. ಸೊ ಅಮ್ಮ ಕ್ಲೀನಿಂಗ್ ಅಲ್ಲಿದ್ದಾರೆ, ಪಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ನೋಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ, ಹೋಗೋದೊಂದೇ ಬಾಕಿ. ಸೊ ನಮ್ಮ ಮನೆದೇ ಇರೋದು ಚಿಕ್ಕಮಂಗ್ಳೂರಲ್ಲಿ. ಚಿಕ್ಕಮಂಗ್ಳೂರಿಂದ ಎಲ್ಲಮ್ಮ ಪಾಳ್ಯ ಜೋಳದಾಳಂತೆ. ಸೊ ಬನ್ನಿ ರೆಡಿ ಆಗೋಣ. ಗೈಸ್ ಫ್ರೆಶ್ ಅಪ್ ಆಗಿದೆ. ಇವಾಗ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ನನ್ನ ಔಟ್ಫಿಟ್ ಇದು ವೇಲು ಸೇಮ್, ಇದು ನನ್ನ ಔಟ್ಫಿಟ್. ಸೊ ಇದಕ್ಕೆ ಆರ್ನಮೆಂಟ್ಸ್ ಬಂದು ಇಲ್ಲಿದೆ. നിന്റെ കുഴി കണ്ടപ്പോ അടിവയറ്റില് മഞ്ഞുള്ള രാത്രി, നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി. ಹುಡುಗಿ ದೇವ ಇದ್ದಂಗೋಳೆ ಒಂದ್ ಮಣ ಮೇಕಪ್ ಹಾಕೊಂಡು ರೆಡಿ. ಇಲ್ಲಿ ನೋಡಿ ಅಮ್ಮ ರೆಡಿ ಆಗ್ತಿದ್ದಾರೆ, ನಾನು ಕೂಡ ರೆಡಿ ಆಗ್ತಿದ್ದೀನಿ. ಬನ್ನಿ ರೆಡಿ ಆಗೋಣ. ಆಲ್ ರೆಡಿ. ನೋಡಿ ಇಲ್ಲಿ ಪಪ್ಪ, ಮಮ್ಮಿ, ಅಮ್ಮ, ಅವಳು ಎಲ್ಲ ರೆಡಿ. ಮಮ್ಮಿಗೆ ನಾವು ವ್ಲಾಗ್ಸ್ ತೋರಿಸ್ತಾ ಇದ್ವಿ ನೋಡಿ, ನೋಡ್ತಾ ಇದ್ದಾರೆ. ಸೊ ಮಡ್ಲಕ್ಕಿ ಕೊಡಬೇಕು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಮಡ್ಲಕ್ಕಿ ಕೊಟ್ಟು ನಿಂಬೆಹಣ್ಣು ಆರತಿ ಮಾಡಿ ಬರೋಣ. ವೇ ಟು ಚಾಮುಂಡೇಶ್ವರಿ ದೇವಸ್ಥಾನ. ಫಸ್ಟ್ ಇವತ್ತು ನಿಂಬೆಹಣ್ಣು ಆರತಿ ಮಾಡಿ ಆಮೇಲೆ ಚಿಕ್ಕಮಂಗ್ಳೂರು ಕಡೆ. ನಮ್ಮ ಸ್ಕೂಲ್ ತೋರಿಸ್ತೀನಿ ಗೈಸ್ ನಿಮಗೆಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ ಹೋಗೋಣ. ದಿಸ್ ಇಸ್ ದ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ನೋಡಿ ಗೈಸ್, ಇಷ್ಟ. ಸೊ ಗೈಸ್ ಈಗ ನಾವು ಕಾಯಿ ತಗೋಬೇಕು, ತೆಂಗಿನಕಾಯಿ ತಗೋಬೇಕಂತ. ಸೊ ಆಕ್ಚುಲಿ ಎಲ್ಲ ಗಾಡಿಗಳು ನೋಡೋಕೆ ಸುಡ್ತಾ ಇರುತ್ತೆ. ಅಷ್ಟು ಬಿಸಿಲಿದೆ ಹಾಸನಲ್ಲಿ, ಬಟ್ ಅಷ್ಟೇ ಮಳೆ ಬರುತ್ತೆ ಇಲ್ಲಿ ಜಾಸ್ತಿ. ಮುಗಿಸಿ ಮಡ್ಲಕ್ಕಿ ಕೊಟ್ಟು ಮಡ್ಲಕ್ಕಿ ವಾಪಸ್ ಇಸ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗ್ತಾ ಇದೀವಿ ಮನೆ ಕಡೆಗೆ. ವಿ ಆರ್ ಬ್ಯಾಕ್ ಹೋಮ್. ಮನೆಗೆ ಬಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ವಾಪಸ್ ಬಂದ್ವಿ. ಸೊ ತಿಂಡಿ ತಿನ್ಕೊಂಡು ಆಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್. ಗೈಸ್ ವಿ ಆರ್ ಹೆಡಿಂಗ್ ಬ್ಯಾಕ್. ಹೊಸ ಬೆಳಕು ಪಂಚೆ ಸುತ್ಕೋತಾರೆ. ಇವಾಗ ನಾವು ಚಿಕ್ಕಮಂಗ್ಳೂರು ಓಡ್ತಾ ಇದೀವಿ ಗೈಸ್. ಸೊ ಮಮ್ಮಿ ಹೇಳ್ತೀನಿ ಮಮ್ಮಿ ಅಂತ ಇದೀಯಲ್ಲ ಗೈಸ್ ಹೆಡಿಂಗ್ ಬ್ಯಾಕ್. ಫೈನಲಿ ನಾವು ಮನೆ ಬಿಟ್ವಿ.
ನೋಡಿ ಟೈಮಿಂಗ್ಸ್ ಇಷ್ಟಾಗಿದೆ. 1:15ಗೆ ಮನೆ ಬಿಟ್ಟಿದೀವಿ. ಈಗ ರೀಚ್ ಆಗೋದಕ್ಕೆ ಗೊತ್ತಾಗುತ್ತೆ. ಚಳಿಗಾಲದಲ್ಲೂ ಮಳೆಗಾಲದಲ್ಲಿ ಯಾವ ಕಾಲದಲ್ಲೂ ಶಟರ್ ಹಾಕೊಂಡೆ ಓಡಾಡ್ತಾರೆ. ಬಿಸಿಗಾಲದಲ್ಲಿ ಬಿಸಿಲಿಂದ ಪ್ರೊಟೆಕ್ಷನ್, ಚಳಿಗಾಲದಲ್ಲಿ ಚಳಿಗಾಲ ಪ್ರೊಟೆಕ್ಷನ್, ಮಳೆಗಾಲದಲ್ಲಿ ಮಳೆಗಾಲ ಪ್ರೊಟೆಕ್ಷನ್. ಸಿಕ್ತು ರೆಡ್ ಜಸ್ಟ್ ಮಿಸ್. ಗೈಸ್ ಗೆಸ್ ವಾಟ್, ನಾವು ಆಲ್ರೆಡಿ ಚಿಕ್ಕಮಂಗ್ಳೂರು ರೀಚ್ ಆಗಿ ಇವಾಗ ಆಲ್ಮೋಸ್ಟ್ ಇದ್ರ ಹತ್ರ ನಿಂತಿದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಬಸ್ ಹತ್ರ ಯಾಕೆ ಬಂದಿದ್ದೀವಿ ಅಂದರೆ ಅತ್ತೆ, ಅಮ್ಮ ಮತ್ತು ಅಜ್ಜಿ ಇನ್ನೊಬ್ರು ಬರ್ತಿದ್ದಾರೆ. ಅವರಿಗೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ ಎಲ್ಲ ಒಂದು ರೌಂಡ್ ಮಲ್ಕೊಂಡ್ಬಿಟ್ಟು ಎದ್ದಿದ್ದಾರೆ. We have reached. So guys, we are back. So time ಬಂದು 3:13 ಆಗಿದೆ. ಹಿಂದೆ ಕೂತಿರೋದ್ರಿಂದ ಮುಖ ಕಾಣೋಣ. ಆಮೇಲೆ ಇಲ್ಲಿಂದಲೇ ಮುಖ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಮುಚ್ಚದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯನು, ಬಿಡದಂತೆ ಹಿಡಿವೆ ಈ ಕೈಯನು. ಇಬ್ರು ಅಮ್ಮ ಅಜ್ಜಿ ಗೊಂಬೆ ಪಪ್ಪ ಅಮ್ಮನ ಇಲ್ಲಿಂದ ಎಷ್ಟು ನೇಚರ್ ಸೂಪರ್ ಆಗಿದೆ ಗೊತ್ತಾ. ತಂಪಿದೆ. ಶಿವಮೊಗ್ಗದಿಂದ ಹತ್ತೇರಿಬ್ರು ಬಂದಿದ್ದಾರೆ. ಅವಾಗಲೇ ತೋರಿಸ್ದೆ ಇಲ್ಲಾದ್ರು ಅಲ್ಲಿ ಅಮ್ಮ ಬೈತಾ ಇದ್ದಾರೆ. ದೇವರು ಹೊರಗಡೆ ಏನಿದೆ ಕಲ್ತ್ಕೊಳ್ಳೋಣ ಅಲ್ವಾ. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं ಏನಂತಾರೆ ಪ್ರಸಾದ ಅಲ್ಲ ಏನೋ ಅಂತಾರೆ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ನೋಡಿ ಎಲ್ಲ ಜನ ಸುತ್ಕೊಂಡ್ಬಿಟ್ಟಿದ್ದಾರೆ ಎನ್ಡಿಯವ್ರ ಹತ್ರ. ಬಿಲ್ಲೇಶ್ವರ ಸ್ವಾಮಿನ ಏನೋ ಬರುತ್ತೆ ಗೈಸ್, ನಮ್ದು ಮನೆ ಆಕ್ಚುಲ್ ಮೇನ್ ಮನೆ ದೇವರು ಅದು ಮಾತ್ರ. ಫೈನಲಿ ನಾವು ನಮ್ಮ ದರ್ಶನ ಮುಗಿಸಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. 3 ಸತಿ 4 ಸತಿ ಹೋಗಿ ದೇವ್ರನ್ನ ಫುಲ್ ನೋಡ್ಕೊ ಬಂದಿದ್ದು. ನಾಳೆ ಫುಲ್ ಕೆಂಡ ಇರುತ್ತೆ, ಮೆರವಣಿಗೆ ಇರುತ್ತೆ, ಮಸ್ತ್ ಇರುತ್ತೆ ಮಾತ್ರ. ಬಟ್ ನಾಳೆ ಇರೋಕ್ಕಾಗೋದಿಲ್ಲ. ಸೊ ನೇಚರ್ ಮಾತ್ರ ಇಲ್ಲಿಂದು
ಸೂಪರ್ ಬೊಂಬಾಟಾಗಿದೆ. ಈಗ ಫೈನಲಿ ನಮ್ಮ ದರ್ಶನ ಮುಗಿಸಿದ್ವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬಾಯ್. ಅಷ್ಟೇ.